ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೀರಾ ಇತ್ತೀಚೆಗೆ ಸಭೆಯೊಂದರಲ್ಲಿ ಭಾಗವಹಿಸಿದಾಗ ಅಲ್ಲೊಬ್ಬ ಉಪನ್ಯಾಸಕರು ಒಂದು ಅದ್ಭುತವಾದ ಮಾತನ್ನು ಹೇಳಿದರು. ಈ ಕಲ್ಲುಗಳಿಂದ ಪಾಸಿಟಿವ್ ಎನರ್ಜಿ ಬರ್ತದಂತೆ. ನನಗಂತೂ ಗೊತ್ತಿಲ್ಲ, ಇದನ್ನ ವಿಜ್ಞಾನಿಗಳೇ ನಮಗೆ ಸ್ಪಷ್ಟಪಡಿಸಬೇಕು. ಪಾಸಿಟಿವ್ ಎನರ್ಜಿ ಕಲ್ಲುಗಳಿಂದ ಅಥವಾ ದೇವರ ಮೂರ್ತಿಗಳಿಂದ ಬರುವಂತಿದ್ದರೆ, ನನ್ನ ಗುಡ್ಡದ ಪಕ್ಕದಲ್ಲೇ ಇದ್ದೀನಿ ಸದಾ. ನಮ್ಮ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಭಯಂಕರ ದೊಡ್ಡ ಬೆಟ್ಟಗಳಿವೆ. ಆ ಬೆಟ್ಟದ ತುಂಬೆಲ್ಲ ಹಾಸುಹೊಕ್ಕೆಯಾಗಿರುವ ಕಲ್ಲುಗಳು. ಬಹುಶಃ ಆ ಕಲ್ಲುಗಳಿಂದ ಪಾಸಿಟಿವ್ ಎನರ್ಜಿ ಬರುವಂತಿದ್ದರೆ ಖಂಡಿತವಾಗಿಯೂ ನಾವು ಇಡೀ ಭಾರತ ಅಲ್ಲ, ಇಡೀ ವಿಶ್ವದಲ್ಲಿಯೇ ಬಹುದೊಡ್ಡ ಎತ್ತರಕ್ಕೆ ಎಲ್ಲ ದೃಷ್ಟಿಯಿಂದ ನಾವು ಏರುವ ಸಾಧ್ಯತೆಗಳಿತ್ತು. ಈ ಬಗ್ಗೆ ಇನ್ನೂ ಖಚಿತವಾಗಿ ಪಾಪ ವಿಜ್ಞಾನಿಗಳು ಹೇಳಿದ್ರೆ ಅದನ್ನು ಕೇಳೋಣ. ಆದರೆ ಅಜ್ಞಾನಿಗಳು ಹೇಳುತ್ತಿದ್ದಾರಲ್ಲ, ಅಯ್ಯೋ ಅಜ್ಞಾನಿಗಳೆಲ್ಲ ಕಣ್ರಿ, ಅವರು ಸರ್ಕಾರದ ಮುಖ್ಯ ಸ್ಥಾನದಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಪ್ರಮುಖ ಅಧಿಕಾರಿಗಳು. ಇವರು ತಲೆಯಲ್ಲಿ ಏನು ತುಂಬಿದೆಯೋ ನನಗೆ ಬಹಳ ವಿಚಿತ್ರ ಅನ್ನಿಸ್ತಾ ಇದೆ. ಅವರು ತಳವರ್ಗದಿಂದ ಬಂದವರು, ತಳವರ್ಗದ ನೋವುಗಳನ್ನು ಬಲ್ಲವರು. ತಳವರ್ಗದವರಿಗೆ ಮೇಲ್ವರ್ಗ ಅಂದರೆ ಈ ದೇಶದ ಪುರೋಹಿತಶಾಹಿ ವ್ಯವಸ್ಥೆ ಹೇಗೆ ಎಡೆಮುರಿಗೆ ಕಟ್ಟಿ ಹಾಕಿದೆ ಅನ್ನೋ ಸಂಗತಿ ಕೂಡ ಅವರಿಗೆ ಬಲ್ಲರು. ಅವರ ಮನೆಯಲ್ಲಿ ಪ್ರಪ್ರಥಮ ಅಕ್ಷರವನ್ನು ಕಲಿತು ಅಧಿಕಾರಿದಂಥ ವ್ಯಕ್ತಿ. ಆತನ ತಲೆಯಲ್ಲೂ ಕೂಡ ಇಂಥ ರೀತಿಯ ಸೆಗಣಿ ತುಂಬಿದೆಯಲ್ಲ, ಇದಕ್ಕೇನನ್ನುವುದು ಏನಾದರೂ ಇದ್ರೆ ನಾವು ಸರಿಪಡಿಸಬಹುದು. ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆಯತ್ತಿ ಉರಿದೊಡೆ ನಿಲ್ಲಬಹುದೇ? ಏರಿ ನೀರೊಂಬಡೆ ಬೇಲಿ ಕೇಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳುವೊಡೆ ಇನ್ನಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವ. ಒಲೆ ಎತ್ತಿ ಉರಿದ್ರೆ ಅದನ್ನ ಯಾರಾದ್ರೂ ಆರಿಸ್ಬೋದು, ಇಡೀ ಧರೆಗೆ ಬೆಂಕಿ ಎತ್ತಿ ಹೋಗ್ಬಿಟ್ರೆ. ಏರಿ ನೀರೊಂಬಡೆ, ಈ ಕೆರೆಗಳಿಗೆ ಹಾಕಿದಂಥ ಒಡ್ಡು ಅದು ಸಂರಕ್ಷಣೆ ಆಗ್ಲಿ ಅಂತ. ಆದ್ರೆ ಅದನ್ನೇ ನೀರು ಕುಡ್ಲಿಕ್ಕೆ ಶುರು ಮಾಡಿದ್ರೆ ಹೊಲದ ಸುತ್ತಾಕಿದಂಥ ಬೇಲಿ ಸಂರಕ್ಷಣೆಗಾಗಿ, ಹೊಲದ ಬೆಳೆ ಸಂರಕ್ಷಣೆಗಾಗಿ ಆ ಬೇಲಿ ಎದ್ದು ಹೊಲ ಮೇಲಿಕ್ಕೆ ನಿಂತ್ರೆ ತಾಯಿಯ ಎದೆ ಹಾಲು ಮಗುವಿನ ಸಂರಕ್ಷಣೆಗಾಗಿ, ಪೌಷ್ಟಿಕಾಂಶಗಳಿಗಾಗಿ. ಆದರೆ ತಾಯಿ ಹಾಲೆ ನಂಜಾಗಿ ಕೊಲ್ಲೋಡೆ ಇನ್ನಾರಿಗೆ ದೂರುವೇನಯ್ಯ ಕೂಡಲ ಸಂಗಮ ದೇವ ಅಂತ. ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಒಂದ್ ಕಡೆ, ನೀವು ತಳವರ್ಗದಿಂದ ಬಂದವರು, ನೋವಿಗೆ ಒಳಗಾದವರು, ನಿರ್ಲಕ್ಷ್ಯಕ್ಕೆ ತುತ್ತಾದವರು, ಎಲ್ಲರ ಶೋಷಣೆಗೂ ಗುರಿಯಾದಂತಹ ನೀವುಗಳು ಅಧಿಕಾರದ ಗದ್ದುಗೆ ಏರುತ್ತಲೇ ಅಥವಾ ಒಂದು ಸರ್ಕಾರಿ ನೌಕರಿ ದೊರೆಯುತ್ತಲೇ ನಮ್ಮ ಹಿಂದಿನ ಇತಿಹಾಸವನ್ನು ಮರೆಯಬೇಡಿ ಅಂತ. ನೀವು ಎಲ್ಲಿಂದ ಬಂದಿದ್ದೀರೋ ಆ ಜನಾಂಗಕ್ಕಾಗಿ ನೀವು ಏನಾದರೂ ಮಾಡ್ರಿ ಅಂತ ಅವರು ಹೇಳಿದ್ರೆ, ಕೆಲವು ಜನ ಬಾಬಾ ಸಾಹೇಬರನ್ನ ಮರೆತು ತಾವು ಕೂಡ ಬ್ರಾಹ್ಮಣಿಕೆ ಹೊತ್ತ ಕತ್ತೆಗಳಾಗುತ್ತಿದ್ದಾರೆ. ಇದು ತುಂಬಾ ನಿಜಕ್ಕೂ ಖೇದನೀಯವಾದಂಥ ಸಂಗತಿ. ಇದ್ರ ಬಗ್ಗೆ ನನಗೆ ನಿಜಕ್ಕೂ ವಿಷಾದ ಅನಿಸ್ತಾ ಇದೆ. ಪಾಸಿಟಿವ್ ಎನರ್ಜಿ ಬರುತ್ತೆ ಹೆಂಗೋ ನನಗಂತ ಗೊತ್ತಿಲ್ಲ. ಆದ್ರೆ ಅಲ್ಲೊಬ್ರು ಇಲ್ಲೊಬ್ರು ಸಿದ್ದರಾಮಯ್ಯನಂಥ ಮುಖ್ಯಮಂತ್ರಿಗಳು ಇರ್ತಾರೆ. ಅವರಿಗೆ ಅರಿವಿದೆ, ಪ್ರಜ್ಞೆ ಇದೆ, ಆ ಘನತೆ ಗೌರವಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಜೊತೆಗೆ ತಾವು ಬಂದಂತಹ ಪರಿಸರವನ್ನು ಅವರು ಇವತ್ತು ಕೂಡ ಮರೆತಿಲ್ಲ. ಆ ಕಾರಣಕ್ಕಾಗಿ ಮತ್ತೆ ಮತ್ತೆ ನನ್ನ ನಾಡಿನಲ್ಲಿ ಯಾವೊಬ್ಬ ವ್ಯಕ್ತಿಯೂ ಕೂಡ ಹಸಿದು ಮಲಗಬಾರದು ಅನ್ನುವ ಕಾರಣಕ್ಕಾಗಿ ಕೆಲವು ಯೋಜನೆಗಳನ್ನು ರೂಪಿಸಿದ್ದಾರೆ. ಇವುಗಳ ಬಗ್ಗೆ ನನಗೆ ಕೆಲವು ತಕರಾರುಗಳಿವೆ, ಆ ಮತ್ತು ಬೇರೆ. ಆದರೆ ದೇವರ ವಿಷಯದಲ್ಲಿ ಮತ್ತು ಧರ್ಮದ ವಿಷಯದಲ್ಲಿ ಅವರು ತೆಗೆದುಕೊಂಡ ನಿಲುವು ಬಹಳ ಖಚಿತ ಇದೆ, ಸ್ಪಷ್ಟ ಇದೆ. ಆದರೆ ಸನಾತನವಾದಿಗಳು, ಪಟ್ಟಭದ್ರ ಶಕ್ತಿಗಳು ಅವರನ್ನ ಹೇಗಾದ್ರೂ ಸರಿ ಹೆಣಿಬೇಕು ಅಂತಕ್ಕಂಥ ಶತಪ್ರಯತ್ನವನ್ನು ಮಾಡ್ತಲೇ ಇದ್ದಾರೆ. ಆದ್ರೆ ಅವ್ರಿಗೆ ಇದನ್ನೆಲ್ಲ ಕೇರ್ ಮಾಡದೇ ಇರತಕ್ಕಂಥ ಒಂದು ಮನಸ್ಥಿತಿ ಕೂಡ ಅವರಲ್ಲಿ ಬಂದುಬಿಟ್ಟಿದೆ. ಏಕೆಂದ್ರೆ ಅವರೊಬ್ಬ ಸೋಷಲಿಸ್ಟ್ ವ್ಯಕ್ತಿ. ಆ ವ್ಯಕ್ತಿ ಸಮಾಜವನ್ನ ಸರಿಯಾಗಿ ಅಭ್ಯಸಿಸಿದ ವ್ಯಕ್ತಿಗೆ ದೇವರು ಯಾವುದು, ಧರ್ಮ ಯಾವುದು ಅಂತ ಅನ್ನೋದು ಖಚಿತವಾಗಿ ಗೊತ್ತಾಗ್ತದೆ. ಯಾವ ದೇವರು ಕೂಡ ಈ ಧರ್ಮಗಳನ್ನ, ಜಾತಿಗಳನ್ನ, ಪಂಥಗಳನ್ನ ಸೃಷ್ಟಿ ಮಾಡಿಲ್ಲ, ಇದು ಸ್ಪಷ್ಟ ಇದೆ. ಆದರೆ ದೇವರ ಮೇಲೆ ಕೂಡ ಇದೆಲ್ಲ ಭಾರ ಆಗ್ತಾ ಇದ್ದಾರಲ್ಲ. ನಿಜಕ್ಕೂ ದೇವರು ಎಂಬುದು ಇದ್ದಾನೋ ಇಲ್ಲವೋ ಅಂತ ಅನ್ನೋದು ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗಳ ಬಹುಶಃ ತೆಗೆದು ಬಿಟ್ರೆ, ಆ ಪ್ರಶ್ನೆಗೆ ಸರಿಯಾದ ಉತ್ತರ ದೊರೆತು ಬಿಟ್ರೆ, ನಮ್ಮ ಅನಕ್ಷರತೆಯಲ್ಲಿರುವ ನಾಡು ಇದೆಯಲ್ಲ, ಬಡತನದಿಂದ ಬಳಲುವಂಥ ನಾಡು ಇದೆಯಲ್ಲ, ನೋವಿಗೆ ಜರ್ಜರಿತ ಒಳಗಾಗಿದಂತಹ ನಾಡಿದೆಯಲ್ಲ, ಜಾತಿಯ ಕಾರಣಕ್ಕಾಗಿ ಅವರನ್ನ ದೂರ ಇಟ್ಟಂತಹ ನಾಡಿದೆಯಲ್ಲ, ಬಹುಶಃ ಈ ಜನಗಳು ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಳ್ತಾರೆ,
ಸಮತೋಲವನ್ನ ಕಳೆದುಕೊಳ್ಳುತ್ತಾರೆ. ಆ ಕಾರಣಕ್ಕಾಗಿ ಈ ದೇವರನ್ನ ಅವರು ಹುಟ್ಟಿದಂದಿನಿಂದ ಕೊನೆ ಸಾಯುವವರೆಗೂ ಕೂಡ ಅದನ್ನು ಬೆಳೆಸ್ತಾ 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 ವಿಸ್ತರಿಸ್ತಾ ಹೋಗ್ತಾ ಇದ್ದಾರೆ. ಸತ್ತು ಮೇಲೆಯೂ ಕೂಡ ಆ ದೇವರೇ ಕಾಪಾಡಬೇಕು. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಲು ಕೂಡ ಆದರೆ ಒಂದು ಎಂಟ್ರೆನ್ಸ್ ಗೇಟ್ ಪಾಸ್ ಅನ್ನು ಕೂಡ ದೇವರೇ ಕೊಡ್ಬೇಕಂತಕ್ಕಂಥ ನಂಬಿಕೆಗಳನ್ನು ನಮ್ಮ ತಲೆಯ ಮೇಲೆ ಹಾಕಿದ್ದಾರೆ. ಆದ್ರೆ ಇದನ್ನ ಸಿದ್ದರಾಮಯ್ಯನವರು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಅಷ್ಟೇ ಏಕೆ, ಬಹಳಷ್ಟು ಜನ ವಿಚಾರವಾದಿಗಳು, ಚಿಂತಕರು, ಸಮಾಜವಾದಿಗಳು ಅವರ ಮಾತನ್ನ ಖಂಡಿತವಾಗಿಯೂ ಬೆಂಬಲಿಸುವಂತ ಸ್ಥಿತಿಯಲ್ಲಿದ್ದಾರೆ. ನಿಜ, ಕಲ್ಲು ದೇವರು ಹೇಗಾಗ್ತದೆ? ಆ ಕಲ್ಲು ದೇವರಲ್ಲಿ ಮೂರ್ತಿ ಮಾಡೋ ಅದಕ್ಕಿಂತ ಮೊದಲು ಶಿಲೆ. ಅದು ಕಲ್ಲು ಕೆಟ್ಟದ ಮೇಲೆ ಶಿಲೆ ಆಯ್ತು. ಆ ಶಿಲೆ ಒಳಗಡೆ ಮತ್ತೆ ಜೀವ ತುಂಬತಾರಂತೆ. ಜೀವ ತುಂಬಕ್ಕೆ ಸಾಧ್ಯನಾ? ಒಂದು ಜಡ ವಸ್ತುವಿನಲ್ಲಿ ಜೀವ ತುಂಬತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದೆಯಾ? ಇರ್ತದ? ಇದನ್ನು ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು, ಭಾವನಾತ್ಮಕವಾಗಿ ಯಾರು ಆಲೋಚನೆ ಮಾಡಬಾರ್ದು. ಅದರ ಮೇಲೆ ಕೆಲವರು ಕಾಲಿಟ್ಟು ಮಂತ್ರ ಹೇಳಿ ಅಭಿಷೇಕ ಮಾಡಿ ಅದರಲ್ಲಿ ಜೀವ ತುಂಬಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಸುಮಾರು 10 ವರ್ಷಗಳಿಗೆ ಒಂದ್ಸಲ ಏನೋ ದೊಡ್ಡ ಬಾಹುಬಲಿಯ ಮೂರ್ತಿ ಇದೆಯಲ್ಲ, ಆ ಮೂರ್ತಿ ಮೇಲೆ ಎಲ್ಲ ರೀತಿಯ ಅದರ ಹಣ್ಣು ಹಂಪಲ ಜೊತೆಗೆ ತುಪ್ಪ, ಬೆಣ್ಣೆ, ಮೊಸರು ಅವುಗಳನ್ನು ಸುರಿದು ಅದರಲ್ಲಿ ಜೀವಂತಿಕೆಯನ್ನು ಮತ್ತೆ ಪುನಶ್ಚೇತನಗೊಳಿಸ್ತಾರಂತೆ. ಅದನ್ನ ಸ್ಮಾರಕವಾಗಿ ನೋಡೋಣ, ಗೌರವಯುತವಾಗಿ ಕಾಣೋಣ, ಅದರಲ್ಲಿ 2 ಮಾತುಗಳಿಲ್ಲ. ಆದರೆ ಇವೆಲ್ಲವುಗಳನ್ನು ಅದಕ್ಕೆ ಅರ್ಪಿಸುವ ಮೂಲಕ ಮತ್ತೆ ಅದಕ್ಕೆ ಜೀವಕಳೆಯನ್ನ ತರ್ತೀವಿ ಅಂತಕ್ಕಂಥ ಈ ಪಟ್ಟಭದ್ರ ಮಾತಿದೆಲ್ಲ, ಇದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂಗತಿಯನ್ನ ನಾವು ಖಚಿತವಾಗಿ ಸ್ಪಷ್ಟಪಡಿಸಿಕೊಳ್ಳಬೇಕಾಗಿದೆ. ಇಲ್ಲದೆ ಹೋದರೆ ನಾವು ಇರುವ ಹುಟ್ಟಿದನಿಂದ ಕೊನೆಯವರೆಗೂ ಕೂಡ ಸುಳ್ಳುಗಳಲ್ಲೇ ಬದುಕಿ, ಸುಳ್ಳುಗಳಲ್ಲೇ ನಂಬಿ, ಸುಳ್ಳುಗಳಲ್ಲೇ ಜೀವಿಸಿ ಕಡೆಗೆ ಒಂದಿನ ಸತ್ತು ಹೋಗ್ತೀವಿ. ಆ ಕಾರಣಕ್ಕಾಗಿ ಕಡ್ಕೊಳ ಮಡಿವಾಳಪ್ಪನವ್ರು ಹೇಳಿದ್ದು, ಹೆಂಗ ಮಾಂತ ನಾಗತಿ ನೀ ಹೆಂಗ ಭ್ರಾಂತಿ ನೀಗತಿ, ಹೆಂಗ ಮಾಂತ ನಾಗತಿ ನೀ ಹೆಂಗ ಭ್ರಾಂತಿ ನೀಗತಿ, ಹಂಗ ಹಿಂಗ ಹೊತ್ತುಗಳೆದು ನೀ ಹಿಂಗ ಸತ್ತು ಹೋಗುತ್ತಿ, ನೀ ಹಿಂಗ ಸತ್ತು ಹೋಗುತ್ತಿ. ಭ್ರಾಂತಿಯ ಬದುಕಲ್ಲ, ಭಯದ ಬದುಕಲ್ಲ, ನಿರ್ಭಯದ ಬದುಕು ವಾಸ್ತವವನ್ನು ಕಂಡು ಅದಕ್ಕೆ ತಕ್ಕ ರೀತಿಯಾಗಿ ಬದುಕ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾದ ಬದುಕು. ಯಾರಿಗೂ ಹೆದರಿ ನಾವು ಜೀವಿಸುವುದಿದೆಯಲ್ಲ, ಆತ್ಮಸಾಕ್ಷಿಗಿಂತ ಇನ್ನಾವ ದೇವರಿಲ್ಲ, ಪ್ರೀತಿಗಿಂತ ಮತ್ತೊಂದು ದೇವರಿಲ್ಲ, ಬಂಧುತ್ವಕ್ಕಿಂತ ಮತ್ತೊಂದು ದೇವರಿಲ್ಲ. ಸ್ನೇಹ, ಪ್ರೀತಿ, ವಿಶ್ವಾಸಗಳಿವೆಯಲ್ಲ, ಅವೇ ನಿಜವಾದ ದೇವರು. ಆದರೆ ನಾವು ಆ ದೇವರನ್ನ ಕಲ್ಲಲ್ಲಿ ಮಣ್ಣಲ್ಲಿ ಹುಡುಕ್ತಾ ಇದೀವಲ್ಲ, ಆ ಕಲ್ಲಲ್ಲಿ ಮಣ್ಣಲ್ಲಿ ಹುಡುಕಿದಂಥ ದೇವರುಗಳು ಧರ್ಮವನ್ನು ಸೃಷ್ಟಿಸಿದ್ವಿ ಅಂತ ಹೇಳ್ತಾ ಇದ್ವಲ್ಲ. ಮಾನವೀಯತೆಗಿಂತ ಮತ್ತೊಂದು ಧರ್ಮ ಇದೆಯಾ? ಎಲ್ಲ ಧರ್ಮಗಳು ಒಂದು ಕಡೆ ಇಟ್ಟು ಮಾನವೀಯತೆಗೆ ಧರ್ಮ ಮತ್ತೊಂದು ಕಡೆ ಅಂತಂದ್ರೆ ನಾವು ಆಯ್ಕೆ ಮಾಡಿಕೊಳ್ಬೇಕಾದ್ದು ಮಾನವೀಯತೆಯನ್ನು ಹೊರತು ಧರ್ಮಗಳನ್ನಲ್ಲ. ಧರ್ಮಗಳ ವಕ್ತಾರರು ಅವತ್ತಿನ ಕಾಲಕ್ಕೆ ಯಾವ ಸೂಕ್ತಿ ಅಂದುಕೊಂಡು ಬಂದಿ ಅದನ್ನು ಇಟ್ಟಿದ್ದಾರೆ. ಅದನ್ನ ವಿಮರ್ಶಿಸುವ, ಪರಾಮರ್ಶಿಸುವ, ಚಿಂತಿಸುವ ಮತ್ತು ಅದರ ಸುಳ್ಳು ಸೊಟ್ಟುಗಳನ್ನು ತೂರುವ ಮತ್ತೆ ನಮ್ಮ ಮನಸಾಕ್ಷಿಗೆ ಬದುಕುವಂಥ ವಿಚಾರಗಳನ್ನ ಅವರು ಕೊಟ್ಟಿದ್ದು, ಅದನ್ನು ಸ್ವೀಕರಿಸುವಂಥ ಮನಸ್ಥಿತಿಯಲ್ಲಿ ನಾವು ಇರಬೇಕೆ ಹೊರತಾಗಿ ಅಪ್ಪಿತಪ್ಪಿಯೂ ಈ ಜಾತಿ, ಮತ, ಧರ್ಮಗಳು ದೇವರೇ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಈ ಪಟ್ಟಭದ್ರರ ಮಾತುಗಳನ್ನ ಖಂಡಿತವಾಗಿಯೂ ಸಿದ್ದರಾಮಯ್ಯ ಹೇಳುವಂತೆ ನಾವು ಯಾರ ಮಾತನ್ನು ಕೇಳೋ ಅವಶ್ಯಕತೆ ಇಲ್ಲ. ಕುವೆಂಪು ಪದೇ ಹೇಳ್ತಾ ಇರೋದು ಅದನ್ನೇ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು, ಎಂದೋ ಮನು ಬರೆದಿಟ್ಟುದೆಮದೆ ನಮಗೆ ಕಟ್ಟೇನು, ಮನು ನಿನಗೆ ನೀನು. ಎಂದಕ್ಷಣ ಕೆಲವರು ಎಗಿರಿ ಬಿಡ್ತಾರೆ, ಕೇವಲ ನೀವು ಹಿಂದೂ ಧರ್ಮನ ಟೀಕೆ ಮಾಡ್ತೀವಿ ಅಂತ. ಇಲ್ಲ, ನಾನು ಆ ಧರ್ಮದ ಪರಿಧಿಯಲ್ಲಿ ಹುಟ್ಟಿದ್ದೀನಲ್ಲ, ಆ ಪರಿಸರದಲ್ಲಿ ಇದ್ದೇನಲ್ಲ, ಆ ಕಾರಣಕ್ಕಾಗಿ ಅದರ ತಪ್ಪುಗಳು, ತಡೆಗಳು, ನ್ಯೂನ್ಯತೆಗಳು, ಆ ಪಟ್ಟಭದ್ರ ಕಿತಾಪತಿಗಳು ನನಗೆ ಅರ್ಥ ಆಗ್ತವೆ. ಬಹುಶಃ ಇನ್ನೊಂದು ಪರಿಸರದಲ್ಲಿ ಬೆಳೆದಂತಹ ವ್ಯಕ್ತಿಗಳಿಗೂ ಕೂಡ ಆಯಾ ಧರ್ಮದ ಅಲ್ಲಿರ್ತಕ್ಕಂಥ ಕೆಟ್ಟತನ, ದುಷ್ಟತನ, ಮೋಸತನ, ದಗಲ್ಬಾಜಿತನ, ಮೌಢ್ಯಗಳು ಅವ್ರನ್ನೂ ಹೊರಗೆಳೆದು ಅವರು ಮುಖ್ಯವಾಹಿನಿಗೆ ಬರಬೇಕಾಗಿದೆ. ಚಿಂತನೆಗೆ ಅವರು ಬರಬೇಕಾಗಿದೆ, ಆಲೋಚನೆ ಅವರು ಮಾಡಬೇಕಾಗಿದೆ. ಈ ಪಟ್ಟಭದ್ರಿಂದ ಈ ಕುಚೋದ್ಯರ ಒಂದು ಜೇಡಬಲಿ ಇದಲ್ಲ, ಜೇಡಬಲಿಯನ್ನ ಅಕ್ಟೋಪಸ್ ಹಿಡಿತಾ ಇದಲ್ಲ, ಇದನ್ನ ತಪ್ಪಿಸಿಕೊಂಡು ಹೊರಗಡೆ ಬರಬೇಕಾಗಿದೆ. ಅವರು ಮನುಷ್ಯರಾಗಬೇಕಾಗಿದೆ. ಮನುಷ್ಯ ಧರ್ಮಕ್ಕಿಂತ ಮಿಗಿಲಾದ ಧರ್ಮ ಇನ್ನೊಂದು ಇಲ್ಲವೇ ಇಲ್ಲ. ಎಲ್ಲ ಧರ್ಮಗಳು ಹೇಳಿದ್ದು ಮನುಷ್ಯತ್ವವನ್ನೇ. ಆದರೆ ಅದನ್ನು ಅರ್ಥೈಸಿಕೊಳ್ಳುವಲ್ಲಿ
ಕೆಲವು ಮುಲ್ಲಾ, ಪಾದ್ರಿ, ಪೂಜಾರಿ ಇತ್ಯಾದಿ ಧಾರ್ಮಿಕ ಹಮ್ಮಿಕೊಂಡಿದ್ದಾರಲ್ಲ, ನಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ದಾರಿ ತಪ್ಪಿಸುವಿಕೆಗೆ ಖಂಡಿತ ಮನುಕುಲ ಒಳಗಾಗದೇ ಇರಲಿ, ಮನುಕುಲ ಮನುಷ್ಯತ್ವದಿಂದ ವರ್ತಿಸಲಿ, ಅದು ಜೀವಂತವಾಗಿರಲಿ. ಸಾಯುವವರೆಗೂ ಕೂಡ ಭ್ರಮೆಗಳ ಒಳಗಡೆನೆ ಬದುಕೋದು ಅವಶ್ಯಕತೆ ಇಲ್ಲ. ಭ್ರಮೆಯ ಬದುಕಿನ ಪರಿಧಿಯನ್ನು ಹರಿದೊಗೆದು ನಾವೆಲ್ಲ ವಿಶ್ವಮಾನವರಾಗೋಣ. ಕೇವಲ ಭಾರತೀಯರಷ್ಟೇ ಅಲ್ಲ, ನಾವು ಮನೆ ಕುಟುಂಬದ ಸದಸ್ಯರು ನಿಜ, ಒಂದು ರಾಜ್ಯದ ನಾಗರಿಕರು ಸರಿ, ಒಂದು ದೇಶದ ಪ್ರಜೆ ಸರಿ, ಆದರೆ ನಾವೆಲ್ಲರೂ ಈ ಎಲ್ಲ ತತ್ವದ ಎಲ್ಲೆಗಳನ್ನು ಮೀರಿ 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 ಮನುಷ್ಯತ್ವದ ಎತ್ತರಕ್ಕೆ ಬನೆತ್ತರಿಗೆ ಆರಿ ಹೋಗೋಣ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ.